ಮಾಡ ಇಕ್ಕ ಹೋಗು ಹೋಗು ಹೋಗು. ಯಾವತ್ತೂ ಇದ್ದಾಗೆ ಇದು ನಾರ್ಮಲ್ ಡೇ. ಸೊ ವೆಲ್ಕಮ್ ಟು 60 days of 60K ಫಾಲೋವರ್ಸ್ ಚಾಲೆಂಜಲ್ಲಿ. ಇದು ಡೇ 22. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಸೀದಾ ರೆಡಿಯಾಗಿ ಜಿಮ್ಗೆ ಹೋದೆ. ಹೋಗಿದ ತಕ್ಷಣ ಅಲ್ಲಿ ಆ್ಯಕ್ಚುಲಿ ಕಮ್ಮಿ ಜನ ಬಂದಿದ್ದರು, ನಮ್ಮ ಬ್ರದರ್ಸು ಬಂದಿದ್ದರು. ನೋಡಿ ನಮ್ಮ ಬ್ರದರ್ ಫೋಸ್ ಕೊಡ್ತಿದ್ದಾನೆ. ಅದಾಗಿದ್ದಾದಮೇಲೆ ನಮ್ಮ ಕೋಚು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು, ಯಾಕಂದರೆ ಇವತ್ತು ಸಾಟರ್ಡೆ ಅಲ್ವಾ. ಸೊ ಸಾಟರ್ಡೆ ಅಂದರೆ ಆಲ್ಮೋಸ್ಟ್ ಆಲ್ ಜಿಮ್ಗೆ ಹೋಗಿರೋರು ಗೊತ್ತಿರುತ್ತೆ. ಯಾಕೆ ಸಾಟರ್ಡೇನೇ ಸ್ಕಿಪ್ ಮಾಡ್ತಾರೆ ಅಂದರೆ ಇವತ್ತು ಲೆಗ್ ಡೇ. ಆಲ್ಮೋಸ್ಟ್ ಆಲ್ ನಮ್ಮ ಜಿಮ್ಮಲ್ಲಿ ಕಮ್ಮಿ ಜನ ಬಂದಿದ್ದರು. ಆ್ಯಂಡ್ ಲೆಗ್ ಡೇಗೆ ಬೇಕಾಗಿದ್ದು ವಾರ್ಮ್ ಅಪ್ ಎಲ್ಲ ಮಾಡಿಕೊಂಡು ಸ್ಕ್ವಾಟ್ಸ್ಗೆ ಸ್ಟಾರ್ಟ್ ಮಾಡಿದ್ರಿ. ಸ್ಕ್ವಾಟ್ಸ್ ಎಲ್ಲ ಮುಗಿಸಿದ್ದಾದಮೇಲೆ ಇವತ್ತು ಲೆಗ್ ಡೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಗ್ ಡೇಲಿ ಹೆಂಗಿರುತ್ತೆ ಕಾಮೆಂಟ್ ಮಾಡಿ ಗೈಸ್, ನಿಮ್ಗೆ ಇಷ್ಟನೋ ಇಲ್ವೋ. ಆ್ಯಂಡ್ ಗೈಸ್, ಯಾರಿಗಾದ್ರೂ ಸ್ವೀಟ್ಸ್ ಪಪ್ಪೀಸ್ ಬೇಕಂದರೆ ಮೇಲು ಫಿಮೇಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸು ನಿಮ್ಗೆ ಅವೈಲೇಬಲ್ ಆಗಿರೋ ಪ್ರೈಸೆಲ್ಲ ಸಿಗುತ್ತೆ. ಮೇಲು ಫಿಮೇಲ್ 2 ಸ್ವೀಟ್ಸು. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ನಮ್ಮ ಅಣ್ಣದೇ ಪಪ್ಪೀಸು. ನಿಮ್ಗೆ ಬೇಕಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ತಿಳ್ಕೊಬೋದು. ಪ್ರೈಸ್ ಏನಾದರೂ ವಿಚಾರ ಬೇಕಂದರೆ ನನಗೆ DM ಮಾಡಿ, ನಾನು ತಿಳಿಸ್ತೀನಿ. ಮನೆಗೆ ಬಂದು ರೆಸ್ಟ್ ತಗೊಳ್ಳೋ ಟೈಮಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡೋ ಹುಡುಗರು, ಅಣ್ಣ ಬಾಲ್ ಕಾಣಿಸ್ತಾ ಇಲ್ಲ ಬನ್ನಿ ಅಣ್ಣ ಅಂದರು. ಸರಿ ಪಾಪ ಹುಡ್ಕೊಳೋಣ ಅಂತ ಹೋಗ್ತೀನಿ. ಯಾಕ್ರೋ ಬಾಲ್ ಸಿಕ್ತಿಲ್ವೇನೋ ಅಂದರೆ, ಸಿಕ್ಕಿದ್ದಿದ್ರೆ ನೀನು ಯಾಕೆ ಕೂಗ್ತಾ ಇದ್ರಣ್ಣ ಅಂದ್ಬಿಟ್ರು. సరే తరలే, ఎన్నెన్నో అనుకుంటాం, అన్నీ జరుగుతాయి ఏమిటి. ಹುಡ್ಕೋಣ ಅಂತ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹುಡುಕ್ಬೇಕಂದ್ರೆ ಒಂದು ಆಯುಧ ಬೇಕಲ್ವಾ, ಅದೇ ಆಯುಧ ಬ್ಯಾಟ್. ಸೊ ಬ್ಯಾಟ್ ಎತ್ಕೊಂಡು ನೀಟಾಗೆಲ್ಲ ಸರ್ಚ್ ಮಾಡ್ತೀನಿ, ಹುಡುಕ್ತೀನಿ. ನನಗೂ ಸಿಕ್ಕಲಿಲ್ಲ. ನಾನು ಏನೋ ಬಿಲ್ಡಪ್ ತೊಗೊಂಡು ಹುಡ್ಕೋಣ ಅಂತ ಹೋದೆ, ಬಟ್ ನನಗೂ ಸಿಕ್ಕಿಲ್ಲ. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಬಾಯ್ ಹೇಳಿದ್ದಾದ್ಮೇಲೆ ಓಹ್ ಸಾರಿ ಬಾಯ್. ನೆಕ್ಸ್ಟ್ ನಾನು ಮನೆಗೆ ಹೋಗಿ ನೈಟ್ ಊಟ ಮಾಡ್ಕೊಂಡು ಇವತ್ತಿನ ದಿನ ಮುಗಿಸ್ಕೊಂಡೆ ಗಾಯ್ಸ್. ಸೊ ಖುಷಿಯಾಗಿರಿ. ಬಾಯ್, ಲವ್ ಯು. ಮಾಡ ಇಕ್ಕ ಹೋಗು ಹೋಗು ಹೋಗು. ಯಾವತ್ತೂ ಇದ್ದಾಗೆ ಇದು ನಾರ್ಮಲ್ ಡೇ. ಸೊ ವೆಲ್ಕಮ್ ಟು 60 days of 60K ಫಾಲೋವರ್ಸ್ ಚಾಲೆಂಜಲ್ಲಿ. ಇದು ಡೇ 22. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಸೀದಾ ರೆಡಿಯಾಗಿ ಜಿಮ್ಗೆ ಹೋದೆ. ಹೋಗಿದ ತಕ್ಷಣ ಅಲ್ಲಿ ಆ್ಯಕ್ಚುಲಿ ಕಮ್ಮಿ ಜನ ಬಂದಿದ್ದರು, ನಮ್ಮ ಬ್ರದರ್ಸು ಬಂದಿದ್ದರು. ನೋಡಿ ನಮ್ಮ ಬ್ರದರ್ ಫೋಸ್ ಕೊಡ್ತಿದ್ದಾನೆ. ಅದಾಗಿದ್ದಾದಮೇಲೆ ನಮ್ಮ ಕೋಚು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು, ಯಾಕಂದರೆ ಇವತ್ತು ಸಾಟರ್ಡೆ ಅಲ್ವಾ. ಸೊ ಸಾಟರ್ಡೆ ಅಂದರೆ ಆಲ್ಮೋಸ್ಟ್ ಆಲ್ ಜಿಮ್ಗೆ ಹೋಗಿರೋರು ಗೊತ್ತಿರುತ್ತೆ. ಯಾಕೆ ಸಾಟರ್ಡೇನೇ ಸ್ಕಿಪ್ ಮಾಡ್ತಾರೆ ಅಂದರೆ ಇವತ್ತು ಲೆಗ್ ಡೇ. ಆಲ್ಮೋಸ್ಟ್ ಆಲ್ ನಮ್ಮ ಜಿಮ್ಮಲ್ಲಿ ಕಮ್ಮಿ ಜನ ಬಂದಿದ್ದರು. ಆ್ಯಂಡ್ ಲೆಗ್ ಡೇಗೆ ಬೇಕಾಗಿದ್ದು ವಾರ್ಮ್ ಅಪ್ ಎಲ್ಲ ಮಾಡಿಕೊಂಡು ಸ್ಕ್ವಾಟ್ಸ್ಗೆ ಸ್ಟಾರ್ಟ್ ಮಾಡಿದ್ರಿ. ಸ್ಕ್ವಾಟ್ಸ್ ಎಲ್ಲ ಮುಗಿಸಿದ್ದಾದಮೇಲೆ ಇವತ್ತು ಲೆಗ್ ಡೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಗ್ ಡೇಲಿ ಹೆಂಗಿರುತ್ತೆ ಕಾಮೆಂಟ್ ಮಾಡಿ ಗೈಸ್, ನಿಮ್ಗೆ ಇಷ್ಟನೋ ಇಲ್ವೋ. ಆ್ಯಂಡ್ ಗೈಸ್, ಯಾರಿಗಾದ್ರೂ ಸ್ವೀಟ್ಸ್ ಪಪ್ಪೀಸ್ ಬೇಕಂದರೆ ಮೇಲು ಫಿಮೇಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸು ನಿಮ್ಗೆ ಅವೈಲೇಬಲ್ ಆಗಿರೋ ಪ್ರೈಸೆಲ್ಲ ಸಿಗುತ್ತೆ. ಮೇಲು ಫಿಮೇಲ್ 2 ಸ್ವೀಟ್ಸು. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ನಮ್ಮ ಅಣ್ಣದೇ ಪಪ್ಪೀಸು. ನಿಮ್ಗೆ ಬೇಕಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ತಿಳ್ಕೊಬೋದು. ಪ್ರೈಸ್ ಏನಾದರೂ ವಿಚಾರ ಬೇಕಂದರೆ ನನಗೆ DM ಮಾಡಿ, ನಾನು ತಿಳಿಸ್ತೀನಿ. ಮನೆಗೆ ಬಂದು ರೆಸ್ಟ್ ತಗೊಳ್ಳೋ ಟೈಮಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡೋ ಹುಡುಗರು, ಅಣ್ಣ ಬಾಲ್ ಕಾಣಿಸ್ತಾ ಇಲ್ಲ ಬನ್ನಿ ಅಣ್ಣ ಅಂದರು. ಸರಿ ಪಾಪ ಹುಡ್ಕೊಳೋಣ ಅಂತ ಹೋಗ್ತೀನಿ. ಯಾಕ್ರೋ ಬಾಲ್ ಸಿಕ್ತಿಲ್ವೇನೋ ಅಂದರೆ, ಸಿಕ್ಕಿದ್ದಿದ್ರೆ ನೀನು ಯಾಕೆ ಕೂಗ್ತಾ ಇದ್ರಣ್ಣ ಅಂದ್ಬಿಟ್ರು. సరే తరలే, ఎన్నెన్నో అనుకుంటాం, అన్నీ జరుగుతాయి ఏమిటి. ಹುಡ್ಕೋಣ ಅಂತ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹುಡುಕ್ಬೇಕಂದ್ರೆ ಒಂದು ಆಯುಧ ಬೇಕಲ್ವಾ, ಅದೇ ಆಯುಧ ಬ್ಯಾಟ್. ಸೊ ಬ್ಯಾಟ್ ಎತ್ಕೊಂಡು ನೀಟಾಗೆಲ್ಲ ಸರ್ಚ್ ಮಾಡ್ತೀನಿ, ಹುಡುಕ್ತೀನಿ. ನನಗೂ ಸಿಕ್ಕಲಿಲ್ಲ. ನಾನು ಏನೋ ಬಿಲ್ಡಪ್ ತೊಗೊಂಡು ಹುಡ್ಕೋಣ ಅಂತ ಹೋದೆ, ಬಟ್ ನನಗೂ ಸಿಕ್ಕಿಲ್ಲ. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಬಾಯ್ ಹೇಳಿದ್ದಾದ್ಮೇಲೆ ಓಹ್ ಸಾರಿ ಬಾಯ್. ನೆಕ್ಸ್ಟ್ ನಾನು ಮನೆಗೆ ಹೋಗಿ ನೈಟ್ ಊಟ ಮಾಡ್ಕೊಂಡು ಇವತ್ತಿನ ದಿನ ಮುಗಿಸ್ಕೊಂಡೆ ಗಾಯ್ಸ್. ಸೊ ಖುಷಿಯಾಗಿರಿ. ಬಾಯ್, ಲವ್ ಯು.